ಹಾಗಾಗಿ ಸಾಯಂಕಾಲ ರಾತ್ರಿ 9 ಗಂಟೆ ಮೇಲೆ ಬಂದರೂ ಕೂಡ ಕಾಯ್ಕೊಂಡಿರ್ತಾರೆ. ಬಹುತೇಕವಾಗಿ ಅವರ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಹರಿಸ್ತಕ್ಕಂಥ ಸಮಸ್ಯೆಗಳು. ವೈಯಕ್ತಿಕವಾಗಿ ಸಮಸ್ಯೆಗಳನ್ನು ಹೇಳ್ತಕ್ಕಂಥದ್ದು ಬಹಳ ಕಡಿಮೆ. ಹೆಚ್ಚಾಗಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಹೇಳ್ತಾರೆ. ಪಾಣಿ ಕೊಡಿಸ್ಕೊಡಿ, ಇದನ್ನ ಎಂಥದ್ದು ಪೋಡಿ ಮಾಡಿಸ್ಕೊಡಿ, ಸರ್ವೆ ಮಾಡಿಸ್ಕೊಡಿ. ಯಾಕಂತಂದ್ರೆ ನಮ್ಮದು ಜಂಟಿ ಕುಟುಂಬ ಇರ್ತದೆ. ಆ ಜಂಟಿ ಕುಟುಂಬ ಡಿವಿಷನ್ ಆದರೆ ಆಗ ಅವ್ರ ಹೆಸರಿಗೆ ಜಮೀನುಗಳು ಹೋಗ್ತವೆ, ಮನೆ ಕೂಡ ಸೇರ್ತವೆ. ಹಾಗಾಗಿ ಆಗಿಂದಾಗೆ ಅವ್ರಿಗೆ ಮಾಡಿಕೊಡ್ತೇ ಇರಬೇಕಾಗ್ತದೆ ರೆವಿನ್ಯೂ ಇಲಾಖೆಗೆ. ಜೊತೆಗೆ ಪೊಲೀಸ್ ಇಲಾಖೆ ಇವು ಹೆಚ್ಚು ವಿಚಾರಗಳು ಜನರ ತಗೊಬರ್ತಕ್ಕಂಥ ವಿಚಾರಗಳು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಜನರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಕಚೇರಿನಲ್ಲಿ ಇರಬೇಕು. ಅವರ ಅಹವಾಲನ್ನ ಕೇಳಬೇಕು. ಕಾನೂನು ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಕೊಡ್ಲೇಬೇಕು. ಒಂದು ವೇಳೆ ಕಾನೂನು ಅಡ್ಡ ಬಂದ್ರೆ ಅವ್ರಿಗೆ ಹೇಳಬೇಕು, ಎಂಡಾರ್ಸ್ಮೆಂಟ್ ಕೊಡಬೇಕು. ಇದು ಕಾನೂನು ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಿಂಬರಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು.